ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಆರಾಧ್ಯ ದೇವತೆ ಚಂದಗುಳಿಯ ಮಹಾಗಣಪತಿಯು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮಂದರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದಂತೆ ಭಾದ್ರಪದ ಮಾಸ ಆರಂಭವಾಗಿದೆ. ಮಹಾಚತುರ್ಥಿ ಗಣೇಶನನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥ ಹಬ್ಬ. ಹಾಗಾಗಿ ಇಂಥ ಹಬ್ಬದ ಕುರಿತು ಕೆಲವೊಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಮೂಲಾಧಾರ ಸ್ಥಿತೋಸಿ ನಿತ್ಯಂ, ಮೂಲಾಧಾರ ಹೇಳುವಂಥ ಚಕ್ರಕ್ಕೆ ಕಾರಣನಾದಂತಹ ಗಣೇಶನನ್ನು ನಮಿಸಿ ಪ್ರಾರ್ಥನೆ ಮಾಡಿ ಈ ಒಂದು ವಿಡಿಯೋವನ್ನು ಆರಂಭ ಮಾಡಿ ನಾವು ಪ್ರಯತ್ನ ಮಾಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬ. ನಮಗೆ 26ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ ಮಂಗಳವಾರ ದಿವಸ, ಹಾಗೆ 27ನೇ ತಾರೀಕಿಗೆ ವರಸಿದ್ಧಿವಿನಾಯಕ ವ್ರತ ಚೌತಿ ಅಥವಾ ಗಣೇಶನ ಹಬ್ಬ ಅಂತ ಹೇಳ್ತೇವೆಯೋ ಅದು 27ನೇ ತಾರೀಕಿಗೆ ಈ ವರ್ಷ ಬಂದಿದೆ. ಆಗಸ್ಟ್ 27 ದಿವಸ 27ನೇ ತಾರೀಕಿಗೆ ಈ ಹಬ್ಬದ ಒಂದು ವಾತಾವರಣ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಾವು ಪೂಜೆ ಮಾಡ್ತೇವೆ, ಪುನಸ್ಕಾರಗಳನ್ನು ಮಾಡ್ತೇವೆ, ಆ ಭಗವಂತನ ಭಕ್ತಿಯನ್ನು ಬೇಡ್ಕೊಳ್ತೇವೆ. ಆದರೆ ನಾವು ಪ್ರತಿ ವರ್ಷವೂ ಕೂಡ ಏನೇನು ಚೇಂಜಸ್ ಮಾಡ್ತಾ ಇದ್ದೇವೆ, ನಮ್ಮ ಅಭಿವೃದ್ಧಿ ಪಥ ಹೇಗೆ ಹೋಗ್ತಾ ಇದೆ, ನಾವು ಹೇಗೆ ಅಭಿವೃದ್ಧಿ ಆಗ್ತಾ ಇದ್ದೇವೆ ಅಂಥೇಳಿ ನೋಡ್ಕೊಳ್ತಾ ಅದೇ ಪ್ರಕಾರವಾಗಿ ದೇವತಾ ಆರಾಧನೆಯನ್ನು ಕೂಡ ಜಾಸ್ತಿ ಮಾಡ್ತಾ ಪ್ರಯತ್ನ ಮಾಡ್ತಾ ಬರಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಪುರಾಣಗಳ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಮಹಾಗಣಪತಿಯನ್ನು ಜ್ಞಾನಕಾರಕ ಮತ್ತು ವಿಶೇಷವಾಗಿ ಅದೃಷ್ಟದ ದೇವರು ಹೀಗೆಲ್ಲ ಕರೀತಾರೆ. ಯಾಕಂದರೆ ಗಣಪತಿಯು ಅನುಗ್ರಹ ಮಾಡಿದರೆ ಮನುಷ್ಯನಿಗೆ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗತ್ತೆ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಎಂಬುದಾಗಿ ಹೇಳಿದ್ದಾರೆ. ಗಣಪತಿಯನ್ನು ಪ್ರಾರ್ಥನೆ ಮಾಡದೇ ಇರುವಂಥ ವ್ಯಕ್ತಿಗಳೇ ಇಲ್ಲ ಜಗತ್ತಿನಲ್ಲಿ. ಯಾಕಂದರೆ ವಿದ್ಯೆಯ ಆರಂಭದಲ್ಲೂ ಮಾಡಬೇಕು, ವಿವಾಹದ ಆರಂಭದಲ್ಲೂ ಮಾಡಬೇಕು, ಪ್ರವೇಶೇ ನಿರ್ಗಮೇ ತಥಾ ಒಂದು ಕಡೆಗೆ ಹೋಗುವಾಗೂ ಪೂಜೆ ಪ್ರಾರ್ಥನೆ ಮಾಡಬೇಕು, ವಾಪಸ್ ಬರುವಾಗೂ ಮಾಡಬೇಕು. ಸಂಗ್ರಾಮೇ ಸರ್ವಕಾರ್ಯೇಷು ಅಂದರೆ ಹಿಂದೆಲ್ಲ ಯುದ್ಧಾದಿಗಳೆಲ್ಲ ನಡೀತಾ ಇದ್ದು, ಆ ಸಮಯದಲ್ಲೂ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಆ ಗಣೇಶನನ್ನು ವಿಶೇಷವಾಗಿ ಶಕ್ತಿ ಸಂಮೋಹನ ಅಂತೇಳಿ ಕರೀತಾರೆ ಗಣಪತಿಯನ್ನು. ಅಂತಹ ಗಣಪತಿಯನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಯೇ ಮಾಡ್ತಾರೆ. ಹಾಗಾಗಂತಹ ಆ ಗಣಪತಿಯ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನೋಡಿ, ಈ ಒಂದು 2025ನೇ ಇಸ್ವಿಯಲ್ಲಿ 27ನೇ ತಾರೀಕಿಗೆ ಅಂತೇಳಿ ಹೇಳಿದೆ ಗಣೇಶನ ಹಬ್ಬ. ಹಾಗೆ ನಮಗೆ 26ನೇ ತಾರೀಕಿನ ದಿವಸ 12 ಗಂಟೆ 15 ನಿಮಿಷಕ್ಕೆ ಚತುರ್ಥಿ ಆರಂಭವಾಗಿ 22ನೇ ತಾರೀಕಿಗೆ 1 ಗಂಟೆ 37 ನಿಮಿಷಕ್ಕೆ ಮುಗಿಯುತ್ತದೆ. ಹಾಗಾಗಿ 27ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಬಹಳ ಪ್ರಶಸ್ತವಾದಂಥದ್ದು. ಈ ವರ್ಷದಲ್ಲಿ ಹಿಂದಿನ ದಿವಸ ಸ್ವರ್ಣಗೌರಿ ವ್ರತ ಮಾಡುವಂಥದ್ದು, ಮರು ದಿವಸ ಗಣೇಶನ ಹಬ್ಬ ಮಾಡುವಂಥದ್ದು ಬಂದಿದೆ. ಕೆಲವೊಂದು ಸಲ ಭಾಳ ವ್ಯತ್ಯಾಸ ಬರುತ್ತೆ. ಒಂದೇ ದಿವಸ ಗೌರಿ ಹಬ್ಬ ಗಣೇಶನ ಹಬ್ಬ ಎರಡೂ ಕೂಡ ಬರುತ್ತೆ. ಆದರೆ ಈ ದಿವಸ ಪ್ರತ್ಯೇಕವಾಗಿ ಮಾಡಿದೆ. ಹಾಗಾಗಿ ಎರಡೂ ವ್ರತಗಳನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಮಾಡುವಂಥವರಿಗೆ ಬಹಳ ಉತ್ತಮವಾದದ್ದು ಅಂತೇಳಿ ಹೇಳ್ತೇನೆ. ಹಾಗೆ ಗಣೇಶನ ವ್ರತಗಳನ್ನು ಪೂಜೆಗಳನ್ನು ಮಾಡಬೇಕು ಅಂತಂದರೆ ಸಮಯ ಯಾವುದಪ್ಪ? ಇದಕ್ಕೆ ಶುಭವಾದಂಥ ಸಮಯಗಳು ಅಂತಂದರೆ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಒಂದು 9 ಗಂಟೆ 10 ಗಂಟೆ ಒಳಗಡೆ ಮಾಡುವಂಥದ್ದು, ಅಥವಾ ಕುತುಪ ಕಾಲ 12 ಗಂಟೆ 1 ಗಂಟೆ ಒಳಗಡೆ ಪೂಜೆ ವ್ರತಗಳನ್ನು ಮಾಡಿ ಮುಗಿಸುವಂತಹದ್ದು. ಯಾಕಂದರೆ ಇದಕ್ಕೆ ಲಗ್ನಾದಿಗಳು ಇಲ್ಲದೇ ಇದ್ದರೂ ಕೂಡ ಆದಷ್ಟು ಸಾಯಂಕಾಲದಲ್ಲಿ ಒಳ್ಳೆಯದಲ್ಲ. ಆದಷ್ಟು 2 ಗಂಟೆ 1 ಗಂಟೆ ಒಳಗಡೆಗೆ, ಒಂದು ಮಧ್ಯಾಹ್ನದ ಒಳಗಡೆಗೆ, ಪೂರ್ವಾಹ್ನ ಅಂಥೇಳಿ ಕರಿತೇವೆ. ಮಧ್ಯಾಹ್ನದ ಮೇಲೆ ಬೇಡ, ಪೂರ್ವಾಹ್ನದಲ್ಲಿ ಎಷ್ಟೊತ್ತಿಗೆ ಮಾಡಿದ್ರೂ ಕೂಡ ಈ ವ್ರತವು ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಆದಷ್ಟು ಬೆಳಗ್ಗೆ ಬೇಗನೆ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಸೂರ್ಯ ಉದಯದ ಸಮಯ ಬಹಳ ಉತ್ತಮವಾದಂಥದ್ದು ಎಲ್ಲ ವ್ರತಕಥೆಗಳಿಗೂ ಕೂಡ. ಯಾಕಂದರೆ ಚಂದ್ರೋದಯದ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಬಹಳಷ್ಟು ಜನ ಚಂದ್ರೋದಯದ ಬಗ್ಗೆ ಹೇಳಿ ಅಂಥೇಳಿ ನನಗೂ ಕೂಡ ಹೇಳಿದ್ದಾರೆ. ಹಾಗಾಗಿ ಚಂದ್ರೋದಯದ ಬಗ್ಗೆನೂ ಕೂಡ ಈ ಗಣೇಶನ ಹಬ್ಬದ ವಿಶೇಷತೆ ಆದಮೇಲೆ ಅದನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ
ಬೆಳಗ್ಗೆ ಈ ವ್ರತವನ್ನು ಆಚರಣೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದರಲ್ಲೂ ಕೂಡ ದೇವಾಲಯೇ ನದಿ ತೀರೆ ಸ್ವಗೃಹೇ ಎಂಬುದಾಗಿ ಕರೆದಿದ್ದಾರೆ. ದೇವಾಲಯದಲ್ಲೂ ವ್ರತ ಪೂಜಾದಿಗಳನ್ನು ಮಾಡ್ತಾರೆ, ಅದು ಬಹಳ ಉತ್ತಮವಾದದ್ದು. ಅಥವಾ ನಮ್ಮ ಮನೆಯಲ್ಲಾಗತ್ತೆ ಅಂತಂದರೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಮಾಡಿ, ಇಲ್ಲಾಂದರೆ ಬೆಳ್ಳಿ ಗಣೇಶನ ವಿಗ್ರಹ ಇದ್ದರೂ ಕೂಡ ಅದನ್ನು ಪೂಜೆ ಮಾಡಿ. ನದಿ ತೀರದಲ್ಲಿ ಕೆಲವೊಂದಷ್ಟು ಜನ ಈ ವ್ರತವನ್ನು ಮಾಡ್ತಾರೆ, ಅದು ಕೂಡ ಬಹಳ ಉತ್ತಮವಾದದ್ದೇ. ಒಟ್ಟಿನಲ್ಲಿ ಆ ಗಣಪತಿಯನ್ನು ಯಾವ ಥರ ಬೇಕಾಗಿದ್ದರೂ ಮಾಡಿ, ಯಾವ ಜನಾಂಗದವರು ಬೇಕಾದರೂ ಮಾಡಿ, ಪ್ರೀತಿಯಿಂದ ಮಾಡಿ, ಸ್ವಚ್ಛತೆಯಿಂದ ಮಾಡಿ ಅಂತ. ಯಾಕಂದರೆ ಎಷ್ಟೋ ಸಲ ಎಲ್ಲ ಕಡೆಗೂ ಗಣೇಶನನ್ನು ಕೂರಿಸ್ತಾರೆ, ಆದರೆ ಕೂರಿಸುವಾಗ ಶುದ್ಧಿ ಇರುವುದಿಲ್ಲ. ಗಲೀಜಾದಂತಹ ಜಾಗದಲ್ಲಿ ಅಕ್ಕಪಕ್ಕ ಸ್ಮೆಲ್ ಬರ್ತಾ ಇರುತ್ತೆ, ಕೆಳಗಡೆ ಸರಿಯಾದಂಥ ಶುದ್ಧತೆ ಇರುವುದಿಲ್ಲ. ಹಾಗಾಗಿ ಒಂದು ಪಂಚಗವ್ಯದಿಂದ ಶುದ್ಧಿ ಮಾಡಿಕೊಂಡು ಮತ್ತು ಗಣೇಶನಿಗೆ ಒಂದು ಹಂತಕ್ಕೆ ಶುದ್ಧವಾದಂಥ ಆಸನಗಳನ್ನು ಕಲ್ಪನೆ ಮಾಡಿಕೊಂಡು ಗಂಗೆ ಮೊದಲಾದಂಥ ತೀರ್ಥಾದಿಗಳನ್ನು ಆ ಜಾಗಕ್ಕೆಲ್ಲ ಸಿಂಪಡಿಸಿ ಪ್ರೋಕ್ಷಣೆ ಮಾಡಿಕೊಂಡು ಅಂತೂ ಕೂರಿಸುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಕೂಡಿಸಿದ್ರೆ ಅದು ಶುಚಿ ಆಗಲಿಕ್ಕಿಲ್ಲ. ಹಾಗಾಗಿ ಶುಚಿತ್ವವನ್ನು ಬಹಳ ಮುಖ್ಯವಾಗಿ ನಾವು ಕಾಪಾಡಿಕೊಳ್ಬೇಕು. ಮತ್ತು ಪ್ರತಿಷ್ಠಾಪನೆ ಮಾಡಬೇಕು ಗಣೇಶನನ್ನು ಅಂತಂದರೆ ಒಂದು ಹಂತದ ಕೆಲವೊಂದಷ್ಟು ವಿಧಾನಗಳು ಕೂಡ ಇದ್ದಾವೆ. ಫಸ್ಟು ನಾವು ವಿಗ್ರಹವನ್ನು ಹೇಗೆ ಆರಿಸ್ಕೊಂಬರಬೇಕು ಹೇಳೋದಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಪ್ರಮಾಣಗಳಿದೆ. ಅದಕ್ಕೆ ನಾವು ನಮ್ಗೆ ಅರ್ಥ ಆಗುವ ಹಾಗೆ ಬಲಮುರಿ ಗಣಪತಿ, ಎಡಮುರಿ ಗಣಪತಿ ಅಂತೆಲ್ಲ ಹೇಳ್ತೇವೆ. ಆದಷ್ಟು ನಾವೆಲ್ಲ ಸಾಮಾನ್ಯವಾದಂತಹ ಪೂಜೆ ಪುನಸ್ಕಾರವನ್ನು ಮಾಡುವಾಗ ಎಡಮುರಿ ಗಣಪತಿಯನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಒಳ್ಳೆಯದು. ಎಡಮುರಿ ಅಂದರೆ ಸುಂಡಲು ಹೀಗೆ ಹೋಗಿ ಎಡಕ್ಕೆ ತಿರುಗಿರುತ್ತದೆ, ಅದಕ್ಕೆ ಎಡಮುರಿ ಅಂತ ಕರೀತಾರೆ. ಆ ಸುಂಡಲು ಹೀಗೆ ಬಲಕ್ಕೆ ತಿರುಗಿದಾಗ ಅದಕ್ಕೆ ಬಲಮುರಿ ಅಂತೇಳಿ ಕರೀತಾರೆ. ದಕ್ಷಶುಂಡ, ವಾಮಶುಂಡ ಅಂಥೇಳಿ ಸಂಸ್ಕೃತದಲ್ಲಿ ಕರೀತಾರೆ. ಆದಷ್ಟು ಎಡಮುರಿ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಬಲಮುರಿ ಗಣಪತಿಯನ್ನು ಪೂಜೆ ಮಾಡಲೇಬಾರದು ಅಂತೇನಿಲ್ಲ, ಆದರೆ ಮಾಡಿದ್ರೆ ವ್ರತ ನಿಯಮಗಳು, ಕಟ್ಟುನಿಟ್ಟಿನ ಶುದ್ಧತೆಗಳು, ಹಾಗೆ ಬಹಳಷ್ಟು ಶುದ್ಧವಾದಂಥ ರೀತಿಯಲ್ಲಿ ಈ ಬಲಮುರಿ ಗಣಪತಿಗೆ ಪೂಜೆಯನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಪೂಜೆ ಮಾಡ್ತೇವೆಯೋ ಮಣ್ಣಿನ ಗಣೇಶನ ಇಟ್ಕೊಂಡು ಅಂತ ಎಡಮುರಿಯಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು. ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಫಲ ಬಲಮುರಿಯಲ್ಲಿ ಬಹಳ ಶೀಘ್ರವಾದಂಥ ಫಲ ಇದ್ದರೂ ಕೂಡ ನಮ್ಮ ಕೈಲೆಲ್ಲ ವ್ರತ ನಿಯಮ ಆಚರಣೆ ಎಲ್ಲ ಮಾಡಲಿಕ್ಕೆ ಆಗಬೇಕಲ್ಲ. ಹಾಗಾಗಿ ಎಡಮುರಿ ಬಹಳ ಸುರಕ್ಷಿತವಾದಂಥದ್ದು ಅಂತೇಳಿ ಹೇಳ್ತೇನೆ. ಹಾಗೆ ಗಣಪತಿಯನ್ನು ತಂದು ನೆಲದ ಮೇಲೋ ಬೇರೆ ಕಡೆ ಇಡಬಾರದು ಅಂತ. ಅದನ್ನು ಶುದ್ಧವಾದಂಥ ಒಂದು ಪೀಠ, ಕೆಳಗಡೆಗೆ ದರ್ಭಾಸನ ಅಥವಾ ಸುಂದರವಾದಂಥ ಒಂದು ಮಣೆ ಮೇಲೆ ಹಳದಿ ವಸ್ತ್ರವೋ ಅಥವಾ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಇಡುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಎಷ್ಟೋ ಸಲ ನೋಡ್ತೇವೆ ನಾವು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಗಣಪತಿಯನ್ನು ಕೂರಿಸಿಬಿಡ್ತಾರೆ. ಹಾಗೂ ಕೂರಿಸಬಾರದು. ಪ್ರತಿಯೊಂದಕ್ಕೂ ಕೂಡ ಒಂದು ಆಸನವನ್ನು ಕಲ್ಪನೆ ಮಾಡಿಯೇ ಗಣೇಶನನ್ನು ಕೂರಿಸಬೇಕು. ಭದ್ರಾಸನೆ ಪ್ರಾಂಖೋಪವಿಶ್ಯ, ಇದನ್ನೆಲ್ಲ ನಮ್ಮ ಗ್ರಂಥಗಳ ಹೇಳುವಂಥದ್ದು. ಅದಕ್ಕೆ ದೇವಸ್ಥಾನದಲ್ಲಿ ಹೇಗಿದ್ದರೂ ಸಾಮಾನ್ಯವಾಗಿ ಪೂರ್ವಕ್ಕೆ ಅಥವಾ ಉತ್ತರಮುಖವಾಗಿ ಕೂರಿಸ್ತಾರೆ. ಆದರೆ ನಾವು ಮನೆಯಲ್ಲಿ ಕೂರಿಸುವಾಗ ಗಣೇಶನ ಹೇಗೆ ಕೂರಿಸಬೇಕು ಅಂತಂದರೆ ಅದು ಕೂಡ ಪೂರ್ವಾಭಿಮುಖವಾಗಿ ಇರುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಉತ್ತರಾಭಿಮುಖವಾಗಿರುವಂಥದ್ದು ಇನ್ನೂ ಉತ್ತಮವಾದಂಥದ್ದು. ಅದರ ಜೊತೆಯಲ್ಲಿ ನೀವು ಹೀಗೆ ಯೋಚನೆ ಮಾಡಬೇಡಿ, ನಾವು ಕೂತ್ಕೊಳ್ಳುವಂಥದ್ದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇದ್ದರೂ ಕೂಡ ಈ ಗಣೇಶನ ಪ್ರತಿಷ್ಠಾಪನೆ ಮಾಡುವಂಥ ಸಮಯಕ್ಕೆ ಆದಷ್ಟು ಪೂರ್ವಾಭಿಮುಖವಾಗಿರುವಂಥದ್ದು ಬಹಳ ಉತ್ತಮ ಅಂಥೇಳಿ ನಾನು ಹೇಳ್ತೇನೆ. ಹಾಗೆ ಶಾಸ್ತ್ರಗಳ ಪ್ರಕಾರವಾಗಿ ಲೋಹದ ಗಣೇಶನನ್ನು ಪೂಜೆಗೆ ಹೇಳುವುದಿಲ್ಲ ಅಂತೇನಿಲ್ಲ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಮೊದಲಾದಂಥ ಲೋಹಗಳನ್ನು ಹೇಳಿದ್ರೂ ಕೂಡ ಗಣೇಶನಿಗೆ ಮಣ್ಣಿನ ಒಂದು ವಿಗ್ರಹ ಬಹಳ ಉತ್ತಮವಾದದ್ದು. ಹಾಗಾಗಿ ನಾವೆಲ್ಲ ಮಣ್ಣಿನ ವಿಗ್ರಹ ತೆಗೆದುಕೊಂಬರುವಂಥದ್ದು, ಮಣ್ಣಿನ ವಿಗ್ರಹದಲ್ಲೇ ಪೂಜೆ ಮಾಡುವಂಥದ್ದು, ಕೊನೆಗೆ ಅದನ್ನು ಪಂಚಭೂತದಲ್ಲಿ ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ಉತ್ತಮವಾದದ್ದು. ಹಾಗಾಗಿ ದಯಮಾಡಿ ನಾನು ಹೇಳುವಂಥದ್ದು ಕೆಮಿಕಲ್ಸ್ ಇಲ್ಲದೇ ಇರುವಂತಹ, POP ಇಲ್ಲದೇ ಇರುವಂತಹ, ಶುದ್ಧವಾದಂತಹ, ಪರಿಸರಕ್ಕೆ ಹಾನಿ ಮಾಡದೇ ಇರುವಂಥ ಶುದ್ಧವಾದಂತಹ ಮೃಣ್ಮಯ ಗಣೇಶ. ಯಾಕಂದರೆ ಗಣಪತಿಗೆ ಸುಂದರದ ಅಕ್ಷರಗಳನ್ನು ಹೇಳಬಹುದು. ಗಣೇಶನಿಗೆ ಅವನನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಸಾಕಾಗಲಿಕ್ಕಿಲ್ಲ. ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ಎಂಬುದಾಗಿ ಗಣೇಶ ಅಥರ್ವ ಶೀರ್ಷದಲ್ಲಿ ಹೇಳುತ್ತದೆ. ಕೆಂಪಾದಂಥ ವರ್ಣಗಳಿಂದ ಗಣೇಶ ಕೂಡಿದ್ದಾನೆ. ಹಾಗೆ ಶೂರ್ಪಕರ್ಣಕಂ ಮೊರದ ಹಾಗೆ ಇರುವಂತಹ ಕಿವಿ, ಸುಂದರವಾದಂತಹ ಕಣ್ಣು, ಅದರ ಬಗ್ಗೆ ಹೇಳ್ತಾ ಹೋದರೆ ಸಾಕಾಗೋದಿಲ್ಲ. ಹಾಗಾಗಿ ಅಂತಹ ಸುಂದರವಾದಂಥ ಗಣೇಶನನ್ನು ಮಣ್ಣಿಂದ ಪೂಜೆ ಮಾಡಿದ್ರೇ ನಮ್ಮ ಬಹಳ ಖುಷಿ. ಹಾಗೆ ಅದರಿಂದ ಬಹಳ ಉತ್ತಮ ಅಂತ ಹೇಳ್ತೇನೆ. ಇನ್ನು ವಿಸರ್ಜನೆ ಮಾಡಲಿಕ್ಕೂ ಕೂಡ ನಮ್ಮಲ್ಲಿ ಆದಷ್ಟು ಶುಕ್ರವಾರ, ಮಂಗಳವಾರ ವಿಸರ್ಜನೆ ಮಾಡೋದು ಬೇಡ. ಅದೇ ದಿವಸ ನೀವು ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದೇ ದಿವಸ ವಿಸರ್ಜನೆ ಮಾಡ್ತೇನೆ ಅಂದರೆ ಒಳ್ಳೆಯದು.
ಅಥವಾ ನಿಮ್ಮ ರೂಢಿಯಲ್ಲಿ 3 ದಿವಸವೋ 5 ದಿವಸ ಇಟ್ಕೊಂಡು ಪೂಜೆ ಮಾಡುತ್ತಾರೆ ಅಂದರೆ ಹಾಗೂ ಕೂಡ ಮಾಡಿ. ಆದರೆ ಅದೇ ದಿವಸ ನೀವು ವಿಸರ್ಜನೆ ಮಾಡಿ ಅದನ್ನು ಒಂದು ಹಂತಕ್ಕೆ ಮುಗಿಸ್ತೇನೆ, ಎಲ್ಲ ವ್ರತಗಳನ್ನು ಸಮರ್ಪಣೆ ಮಾಡ್ತೇನೆ ಅಂತಂದರೂ ಕೂಡ ಅದು ಬಹಳ ಒಳ್ಳೆಯದು. ಮತ್ತು ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಗಣೇಶನ ವಿಗ್ರಹ ಕೂರಿಸುವಂತಹದ್ದು ಬಹಳ ಬಹಳ ದೊಡ್ಡದಾದಂತಹ ಗಾತ್ರದ ವಿಗ್ರಹಗಳನ್ನು ಕೂರುತ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರವಾಗಿ ಎಷ್ಟೆಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಒಳ್ಳೆಯದು ಅಂಥೇಳಿ, ಆಗಮಶಾಸ್ತ್ರಗಳ ಮೂಲಕವಾಗಿ ಎಷ್ಟೆಷ್ಟು ವಿಗ್ರಹ ಪುಟ್ಟದಾಗಿರುತ್ತೋ ಸೂಕ್ಷ್ಮವಾಗಿರುತ್ತೋ ಅದು ಬಹಳ ಒಳ್ಳೆಯದು. ಯಾಕಂದರೆ ದೊಡ್ಡ ದೊಡ್ಡ ವಿಗ್ರಹ ಆದರೆ ಕೈ ಬಿರುಕು ಬರಬಹುದು, ಕಾಲು ಬಿರುಕು ಬರಬಹುದು, ಅಥವಾ ಏನಾದರೂ ಒಡೆದು ಮುರಿದು ಹೋಗಬಹುದು. ಅದೆಲ್ಲದಕ್ಕಿಂತ ಪುಟ್ಟದಾದಂತಹ ವಿಗ್ರಹ ಒಂದು ಅಟ್ಲೀಸ್ಟ್ 1.5 ಫೀಟು, ಅರ್ಧ ಫೀಟು ಅಥವಾ ಅದಕ್ಕಿಂತ ಚಿಕ್ಕದಾದರೂ ಕೂಡ ಬಹಳ ಒಳ್ಳೆಯದು. ಮೃಣ್ಮಯಾದಿ ವಿಗ್ರಹಗಳು ತುಂಬ ದೊಡ್ಡದಿದ್ದ ವಿಗ್ರಹವನ್ನೇ ಪೂಜೆ ಮಾಡಬೇಕು ಹೇಳುವಂಥದ್ದಿಲ್ಲ. ಆದರೆ ಒಂದು ನಿಯಮಗಳು ಹಿರಿಯರ ಪಾಲನೆ ಮಾಡ್ಕೊಂಬಂದದ್ದು ಏನಂತಂದರೆ, ನೀವು ಹೋದ ವರ್ಷ ಏನು ವಿಗ್ರಹ ತಂದಿದ್ದೀರೋ ಅದಕ್ಕಿಂತ ಒಂಚೂರು ದೊಡ್ಡದಾದಂಥ ವಿಗ್ರಹ ತಗೊಂಬನ್ನಿ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಪ್ರಮಾಣಗಳು ಇಲ್ಲದೇ ಇದ್ದರೂ ಕೂಡ ಆಚಾರ ಪ್ರಥಮೋ ಧರ್ಮ ದ್ವಿತೀಯಸ್ತು ಧರ್ಮಶಾಸ್ತ್ರತಃ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗಾಗಿ ಹಿಂದಿನ ವರ್ಷ ಏನು ವಿಗ್ರಹ ತಂದಿದ್ದೀರೋ ಇದೇ ಫಸ್ಟ್ ವರ್ಷ ತರ್ತಾ ಇದ್ದೇನೆ ಅಂದರೆ ಪುಟ್ಟದಾದಂಥ ತಗೊಂಬನ್ನಿ. ಹಿಂದಿನ ವರ್ಷ ತಂದಿದ್ದು ಅದಕ್ಕಿಂತ ಒಂಚೂರು ಗಾತ್ರದ 1-2 ಇಂಚು ಅಥವಾ 1-2 ನೂಲಷ್ಟಾದರೂ ದೊಡ್ಡ ಗಾತ್ರದ ವಿಗ್ರಹವನ್ನು ತೆಗೆದುಕೊಂಬಂದ್ಬಿಡಿ. ಅದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ವಿಗ್ರಹಗಳನ್ನು ಈ ಲೋಹ ಇದ್ದರೆ ಅದು ನಮಗೆ ಕರಗಿಸಲಿಕ್ಕೆ ಆಗೋದಿಲ್ಲ ನೀರಿನಲ್ಲಿ. ಈ ಮಣ್ಣಿನ ವಿಗ್ರಹಗಳ ಸುಲಭವಾಗಿ ಕರಗುತ್ತದೆ ಹೇಳುವುದ ಉದ್ದೇಶದಿಂದ ಹೇಳಿದ್ದಾರೆ. ಮತ್ತು ಪಂಚಭೂತಗಳಲ್ಲಿ ಅತ್ಯಂತ ಪವಿತ್ರವಾದಂಥದ್ದು ಮಣ್ಣು. ಹಾಗಾಗಿ ಮಣ್ಣಿಂದ ಎಲ್ಲವೂ ಕೂಡ ಬರುತ್ತೆ ನೋಡಿ. ಪಂಚಭೂತಗಳು ಸೃಷ್ಟಿಯಾಗುವಂಥದ್ದು ಎಲ್ಲಿ? ಮಣ್ಣಿಂದ ಸೃಷ್ಟಿಯಾಗುತ್ತೆ. ಹಾಗಾಗಿ ಮಣ್ಣು ಬಹಳ ವಿಶೇಷವಾದಂಥದ್ದು. ಮತ್ತು ವಿಗ್ರಹವನ್ನಿಟ್ಟರೆ ಅದಕ್ಕೆ ಒಂದು ಹಂತಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡದೇ ಬಿಡಬೇಡಿ. ವಿಶೇಷವಾಗಿ ಯಾಕಂದರೆ ವಿಗ್ರಹ ತಂದರೂ ಒಂದು ಮಂಗಳಾರತಿ ಮಾಡಿದ್ರು ಅಂತಲ್ಲ, ಅದಕ್ಕೆ ಶುದ್ಧವಾದಂಥ ರೀತಿಯಲ್ಲಿ ಯಾರನ್ನಾದರೂ ಕೂಡ ಅರ್ಚಕರನ್ನು ಕರೆಸಿ ಅಥವಾ ನಿಮಗೆ ಮಂತ್ರಗಳು ಬಂದರೆ ಸ್ತೋತ್ರಗಳನ್ನು, ಪಾರಾಯಣೆಯನ್ನು, ಜಪಗಳನ್ನು ಮಾಡಿ ಒಂದು ಉಪಚಾರಾದಿಗಳನ್ನು ಕೂಡ ಮಾಡಿ ಗಣೇಶನಿಗೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೊನೆಗೆ ವಿಸರ್ಜನೆ ಮಾಡಿ. ನೀವು ಹೀಗೇನಾಗ್ತಾ ಇದೆ ಅಂತಂದರೆ ತಗೊಂಬಂದರು, ಇಟ್ಟರು, ಮಂಗಳಾರತಿ ಮಾಡಿದ್ರು, ಪ್ರಸಾದ ಕೊಟ್ಟರು ಅಂತ ಆಗುತ್ತೆ. ಹಾಗಾಗಬಾರ್ದು. ಶ್ರದ್ಧೆಯಿಂದ ಭಜನೆ ಮಾಡಬೇಕು, ಆವಾಹನೆ ಮಾಡಬೇಕು. ಭಗವಂತನಿಗೆ ನಮ್ಮ ಕೈಲಾದಂಥ ಎಲ್ಲ ಶಕ್ತಿಗಳನ್ನು ಕೂಡ ಸಮರ್ಪಣೆ ಮಾಡಬೇಕು. ಆದರೆ ಗಣೇಶನಿಗೆ ಬಹಳ ಮುಖ್ಯವಾದಂಥದ್ದು ಶಾಸ್ತ್ರಗಳಲ್ಲಿ ಹೇಳುವಂಥದ್ದು ಈಶ್ವರನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಈಶ್ವರನಿಗೆ ಚೆನ್ನಾಗಿ ಅಭಿಷೇಕ ಮಾಡಿದರೆ ತೃಪ್ತಿ ಹೊಂದುತ್ತಾನೆ. ದೇವಿಗೆ ಅರ್ಚನೆ, ದುರ್ಗೆ ದೇವಿಗೆ ಅಥವಾ ಲಕ್ಷ್ಮಿಗೆ ಅರ್ಚನೆ ಮಾಡಬೇಕು, ಕುಂಕುಮಾರ್ಚನೆ ಮೊದಲಾದದ್ದ. ಹಾಗೆ ವಿಷ್ಣುವಿಗೆ ಬಹಳ ಸುಂದರವಾದಂಥ ಅಲಂಕಾರ ಮಾಡಬೇಕು. ನಮ್ಮ ಗಣಪನಿಗೆ ಏನು ಮಾಡಬೇಕಪ್ಪ ಅಂತಂದರೆ ಸುಂದರವಾದಂಥ ರೀತಿಯಲ್ಲಿ ನೈವೇದ್ಯವನ್ನು ಮಾಡಿ, ಚಕ್ಕಲಿ, ಕರ್ಜಿಕಾಯಿ, ಹಾಗೆ ಮೋದಕ, ಕಡುಬು, ಅತ್ರಾಸ, ಪಂಚಗಜ್ಜಾಯ, ಹೀಗೆ ಏನೇನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ನೈವೇದ್ಯವನ್ನು ಬಿಡದೇ ಇದ್ದ ಹಾಗೆ ಮಾಡಿ. ನೀವು ನೈವೇದ್ಯವನ್ನು ಎಷ್ಟು ಸುಂದರವಾಗಿ, ಎಷ್ಟು ಪ್ರೀತಿಯಾಗಿ, ಎಷ್ಟು ಶುದ್ಧವಾಗಿ, ಎಷ್ಟು ಒಳ್ಳೆಯ ಮನಸ್ಸಿಂದ ನೀವು ಮಾಡ್ತೀರೋ ಅಷ್ಟು ಗಣೇಶ. ಯಾಕಂದರೆ ಚಕ್ಕಲಿ ಮೊದಲಾದದ್ದು ಹೇಳ್ತಾ ಹೋದರೆ ಕಜ್ಜಾಯಗಳ 100 ಹೇಳಬಹುದು. ಆದರೆ ಒಂದು ಪ್ರೀತಿಯಿಂದ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಭಗವಂತನು, ಆ ನೈವೇದ್ಯವನ್ನು ಮರೆಯದೇ ಮಾಡಿ ನೀವು. ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಅಂಗಡಿಯಿಂದ ತಗೊಂಬಂದು ನೈವೇದ್ಯ ಮಾಡ್ತಾರೆ. ಹಾಗಾಗಬಾರ್ದು. ಶುದ್ಧವಾದಂಥ ರೀತಿಯಲ್ಲಿ ನಿಮಗೆ ಭಗವಂತನು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಕೊಟ್ಟಂತಹದ್ದಲ್ಲಿ ಲೋಪ ಆಗದೇ ಇದ್ದ ಹಾಗೆ. ಯಾಕಂದರೆ ಏನೂ ಇಲ್ಲ ಅಂತಂದರೆ ಬೇರೆ, ಭಗವಂತ ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ. ಇವತ್ತು ನೀವು ಒಂದು ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂದರೆ ಒಂದು 500-600 ರೂಪಾಯಿ ಕರೆನ್ಸಿ ಹಾಕ್ಸುವಂಥ ಶಕ್ತಿಯನ್ನು ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಹಾಗಾಗಿ ಏನೂ ಇಲ್ಲ ಅಂತೇನಿಲ್ಲ, ಎಲ್ರಿಗೂ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈವೇದ್ಯವನ್ನು ಮರೆಯದೇ ಮಾಡಿ, ಶ್ರದ್ಧೆಯಿಂದ ಮಾಡಿ, ಆದಷ್ಟು ಮಡಿಯಾಗಿ ಮಾಡಿ. ನೈವೇದ್ಯ ಅಥವಾ ಪ್ರಸಾದ ಏನೇ ಮಾಡಿ ನೀವು ಅದಷ್ಟು ಶುದ್ಧವಾಗಿ, ಶುದ್ಧವಾದಂಥ ರೀತಿಯಲ್ಲಿ ಶುಚಿತ್ವದಿಂದ ಮಾಡಿ. ಹೇಗೇಗೋ ನೈವೇದ್ಯವನ್ನು ಮಾಡಬೇಡಿ. ಮಾಡಿದ್ರೆ ಅದು ಭಗವಂತನಿಗೂ ಕೂಡ ತಲುಪುವುದಿಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ಮಾಡುವಂತಹ ಜಪ ಇರಬಹುದು, ಅನುಷ್ಠಾನ ಇರಬಹುದು, ವ್ರತ ಇರಬಹುದು, ಪೂಜೆ ಇರಬಹುದು, ಅದರಿಂದ ಸುಕೃತ ಆಗುವುದಿಲ್ಲ, ದುಷ್ಕೃತಗಳೇ ಜಾಸ್ತಿ ಆಗಿ ಹೋಗುತ್ತೆ, ದೋಷಗಳೇ ಜಾಸ್ತಿ ಬರುತ್ತೆ. ಹಾಗಾಗಿ ಅಂತಹ ದೋಷಗಳು ಇಲ್ಲದೇ ಇದ್ದ ಹಾಗೆ ಆ ಗಣಪತಿಯನ್ನು ನಾವು ಆರಾಧನೆ ಮಾಡಿದರೆ ಆ ಗಣಪತಿಯು ನಮಗೆ ಅನುಗ್ರಹಿಸ್ತಾನೆ. ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರೂ ಕೂಡ ಭಗವಂತನು ಶಕ್ತಿಯನ್ನು ಕೊಡಲಿ, ಸಾಮರ್ಥ್ಯವನ್ನು ಕೊಡಲಿ. ಆ ಮಹಾಗಣಪತಿಯು ಎಲ್ಲರಲ್ಲೂ ಕೂಡ ವಿಘ್ನ ಬಾಧೆಗಳನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಸುಬ್ರಹ್ಮಣ್ಯನನ್ನು ಕೂಡ ನೀವು ಪ್ರಾರ್ಥನೆ ಮಾಡಿ ಕೊನೆಗೆ ಬಿಡಬೇಡಿ. ಯಾಕಂದರೆ ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ.
ವಿನಾಯಕನನ್ನೇ ಪೂಜೆ ಮಾಡಿ ಬಿಡಬಾರದು, ಅದರ ಜೊತೆಗೆ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡಬೇಕು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗಾಗಿ ಅದೇ ದಿವಸ ಸಾಧ್ಯ ಆದರೆ ಗಣೇಶನನ್ನು ಪೂಜೆ ನಮಸ್ಕಾರಗಳನ್ನೆಲ್ಲ ಮಾಡಿ ಅದರ ಜೊತೆಯಲ್ಲಿ ಕೊನೆ ಹಂತದಲ್ಲಿ ಸುಬ್ರಹ್ಮಣ್ಯನನ್ನು ಕೂಡ ಮರೆಯದೇ ಮಾಡಿ. ಯಾಕಂದರೆ ಸುಬ್ರಹ್ಮಣ್ಯ ದೇವರು ಬಹಳ ಅನುಗ್ರಹ ಮಾಡುವಂಥ ದೇವರು. ಹಾಗಾಗಿ ಅದನ್ನು ಕೂಡ ಬಿಡಬೇಡಿ. ಎಲ್ಲರಿಗೂ ಕೂಡ ಇಷ್ಟಾರ್ಥ ಸಿದ್ಧಿಯನ್ನು ಆ ಗಣಪತಿಯು ಅನುಗ್ರಹಿಸಲಿ. ಹಾಗೆ ಸ್ವರ್ಣ ಗೌರಿ ತಾಯಿಯೂ ಕೂಡ ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.